ಹಾಯ್ ರಾಜಲಕ್ಷ್ಮಿ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅನ್ಸತ್ತೆ. ನೀನ್ ಬರ್ತೀಯೋ ಇಲ್ವೋ ಅಂತ ಆಗ್ಲಿಂದ ಟೆನ್ಷನಲ್ಲಿ ಕಾಯ್ತಾ ಇದ್ದೆ ರಾಜಲಕ್ಷ್ಮಿ. ಯಾಕೆ ಫೋನ್ ಮಾಡಿದೆ, ಯಾಕೆ ಬರಕ್ಕೆ ಹೇಳ್ದೆ ಅಂತ ಮೊದಲು ಹೇಳು. ರಾಜಲಕ್ಷ್ಮಿ, ಅಶ್ಮಿತಾ, ಏನ್ ಮಾಡ್ತಿದ್ಯಾ? ನೀನು ನನ್ನನ್ನು ಕಾಪಾಡಬೇಕು ರಾಜಲಕ್ಷ್ಮಿ. ನೀನ್ ಬರ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಸರಿ, ಮೊದಲು ನನ್ನ ಯಾಕೆ ಕರೆದೆ ಅಂತ ಹೇಳು. ನನ್ನ ಲೈಫಲ್ಲಿ ಇದುವರೆಗೂ ಯಾರ ಕಾಲ ಹಿಡ್ದಿರ್ಲಿಲ್ಲ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಕಾಲ್ಗೂ ನಾನು ಇದುವರೆಗೂ ಬಿದ್ದಿಲ್ಲ, ಗೊತ್ತಾ? ಆದ್ರೆ ಇವಾಗ ಫಸ್ಟ್ ಟೈಮ್ ನಿನ್ ಕಾಲ್ ಹಿಡಿಯುವಂತ ಪರಿಸ್ಥಿತಿ ಬಂತು. ನಿನಗ್ ನೋವು ಕೊಟ್ಟಿದ್ದಕ್ಕೆ ಆ ದೇವ್ರ ನಂಗೆ ಚೆನ್ನಾಗಿ ಪಾಠ ಕಲ್ಸಿದಾನೆ. ನೀನೇ ನನ್ನ ಜೀವನನ ಕಾಪಾಡ್ಬೇಕು ರಾಜಲಕ್ಷ್ಮಿ. ಏನ್ ಮಾತಾಡ್ತಿದ್ಯಾ? ನಿನ್ ಜೀವನನ ನಾನ್ ಕಾಪಾಡೋದು ಅಂದ್ರೇನು? ನೀನ್ ಮನಸ್ಸು ಮಾಡಿದ್ರೆ ಓದನ್ನ ಕೊಂಡ್ಕೋಬಹುದು, ಆಟ ಕೊಂಡ್ಕೋಬಹುದು, ನೀನ್ ಏನೇನ್ ಬೇಕಾದ್ರೂ ಕೊಂಡ್ಕೋತ್ಯಾ. ನಾನ್ ನಿನಗೇನ್ ಹೆಲ್ಪ್ ಮಾಡಕ್ಕಾಗತ್ತೆ? ನೀನ್ ಹೇಳ್ತಿರೋದ್ ನಿಜನೇ ರಾಜಲಕ್ಷ್ಮಿ. ಟ್ಯಾಲೆಂಟ್ ಇಂದ ಏನು ಸಾಧಿಸಿಲ್ಲ, ಎಲ್ಲ ದುಡ್ಡಿಂದಾನೇ ಕೊಂಡ್ಕೊಂಡಿದ್ದೀನಿ. ದುಡ್ಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ದುರಹಂಕಾರದಲ್ಲೇ ನಾನ್ ಬೆಳೆದೆ. ಆದ್ರೆ ದುಡ್ಡಿಂದ ಕೆಲವೊಂದ್ ಕೊಂಡ್ಕೊಳಕ್ ಆಗಲ್ಲ, ದುಡ್ಡಿಂದನೇ ಎಲ್ಲಾ ಕೆಲ್ಸನೂ ಆಗಲ್ಲ ಅಂತ ಇವಾಗ ಅರ್ಥ ಆಗ್ತಿದೆ ನನ್ಗೆ. ಅದಕ್ಕೆ ನಿನ್ ಕಾಲ್ ಹಿಡ್ಕೊಂಡೆ. ಯಾಕೆ ಅಂದ್ರೆ ನನ್ನ ಹೊಟ್ಟೆಲಿರೋ ಮಗುನ ನೀನೇ ಕಾಪಾಡ್ಬೇಕು ರಾಜಲಕ್ಷ್ಮಿ.